ಯಾರು ನಮ್ಮ ತೋಟ ಇದ್ದಾಗ ಹೂ ಕಿತ್ಕೊಂಡು ಹೋಗಿದ್ದು? ಹ್ಞೂ, ಗೊತ್ತಾಗಲ್ವಾ? ಕಂಡರ ತೋಟದಾಗ ಹೂ ಕಿತ್ಕೊಬೇಕಂತ ಗೊತ್ತಾಗಲ್ವಾ? ಯಾರು ನಮ್ಮ ತೋಟದಾಗ ಹೂ ಕಿತ್ಕೊಂಡು ಹೋಗಿದ್ದು ಗೊತ್ತಾಗಲ್ವಾ? ಕಂಡರ ತೋಟದಾಗೆಲ್ಲ ಹೂ ಕಿತ್ಬಾರ್ದು ಅಂತ ಗೊತ್ತಾಗಲ್ವಾ? ನಿಮ್ಗೇನು ಬುದ್ಧಿ ಐತಾ? ಏನಿಲ್ಲ. ಹಾಂ, ಯಾರು ರೀ ಯಾರು ಕಿತ್ಕೊಂಡು ಹೋಗಿರೋ ಮರ್ಯಾದೆ ತಂದು ತೋಟದಾಗ ಹೂ ಕೊಡ್ರಿ. ನಮ್ಮ ತೋಟದಾಗ ಕೊಡಲಿಲ್ಲ ಅಂದರೆ ನಾನಂತೂ ನಿಮಗೆ ಬಿಡೋಕ್ಕಿಲ್ಲ. ಏನು ಹಂಗೆ ಮಾನ ಮರ್ಯಾದೆ ಐತಾ ಇಲ್ಲ? ಹಾಂ, ಬೇವಸಿಗಳ ಗೊತ್ತಾಗಲ್ಲ? ಕಂಡೋರ್ ತೋಟದಾಗೆಲ್ಲ ಹಂಗೆಲ್ಲ ಇದು ಮಾಡಬಾರ್ದು ಅಂತಂದು ನಾವು ಕಷ್ಟಪಟ್ಟು ಏನು ಹಾಕಿರ್ತಿದ್ರೆ ನಾವು ದೇವರಿಗೆ ಇವತ್ತು ದೇವ್ರಿಗೆ ಪೂಜೆ ಮಾಡೋಕೆ ಹೂವೇ ಇಲ್ದಂಗೆ ಆಗೈತಿ ನಿಮ್ಮ ಕಡೆ ಇಟ್ಟು. ನಾನೇ ಕಿತ್ಕೊಂಡು ಹೋಗಿದ್ದೆ ಕರೆ. ಏನು ಇವಾಗ? ನಿನಗೆ ಹೂವಿಂದ ಹುಚ್ಚಿದ್ರೆ ನಿನ್ನ ಮನೆ ಹತ್ರಕ್ಕೆ ಒಂದು 4 ಗಿಡಗಳ ಹೂವಿನ ಗಿಡ ಹಾಕೋಬೇಕು. ಕಂಡೋರ್ ಮನೆ ಹತ್ರಕ್ಕೆ ಏನು ಕತ್ಗೆ ಹಾಕೋಣದು? ಅದೇನು ದೇವ್ರಿಗೆ ನೋಡ್ಸಿದ್ರೆ ಎಷ್ಟಾಕತ್ತೆ? ನಾನು ನೋಡಪ್ಪ ನಿಮ್ಮ ತೋಟದ್ದೇ ಹಾಕೋದು. ಏನು ಇವಾಗ? ಹಾಂ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಆಟ. ಅದೇನು ಮಾಡ್ಕೊಂತೀನಿ ಮಾಡ್ಕೊ ಹೋಗು ಸುಮ್ಮಕ್ಕ. ನಾನು ನಿಮ್ಮ ತೋಟದ್ದೇ ಕಿತ್ತೋದು. ಏನು ಮಾಡ್ತೀಯ ಮಾಡ್ಕೊ ಹೋಗು. ಸರಿ ಆಗಿ ಬರಲ್ಲ ನೋಡು. ಏನು ಮಾಡ್ತೀಯ ಮಾಡ್ಕೊ ಹೋಗು. ನೀನು ತೋಟದ್ದೇ ಕಿತ್ತದು. ಏನು ಹಂಗ ದೇವ್ರಿಗೆ ನೀನು ಮುಡ್ಸಿದ್ರು ದೇವ್ರಿಗೆ ಸಲ್ತೈತಿ, ನಾನು ಮುಡ್ಸಿದ್ರು ದೇವ್ರಿಗೆ ಸಲ್ತೈತಿ. ಏನೋ ನಿಮ್ಮ ತೋಟದಾಗ ಹೂಗಳು ಚೆನ್ನಾಗಿದ್ವು, ಅದಕ್ಕೆ ಫ್ರೆಶ್ ಆಗಿದ್ವಲ್ಲ ಅಂತ ಕಿತ್ಕೊಂಡು ಹೋಗಿ ಏನೋ ದೇವ್ರಿಗೆ ನಿನ್ನ ಹೆಸರು ಹೇಳಿ ಪೂಜೆ ಮಾಡ್ತಿದ್ದೆ. ಓ, ಅದನ್ನೇ ನಿನಗೂ ಒಳ್ಳೇದಾಕತಿ, ನನಗೂ ಒಳ್ಳೇದಾಕತಿ. ಏನು ಹಂಗೆ ಕದ್ ಮೂಡಿಸು ಅಂತ ಯಾರೂ ಏನು ಹೇಳಿಲ್ಲ ನಿನಗೆ. ಮೂಡಿಸಿದ್ರೆ ದೇವರಿಗೆ ನೀನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಮೂಡಿಸು. ಅಲ್ಲ, 1-2 ಗಿಡಗಳು ಹಾಕಿ ನಿನ್ನ ಗಿಡದಾಗೇನು ಬೆಳೆದಿದ್ದು ಮೂಡಿಸು. ಕದ್ ಮೂಡಿಸಿದ್ರೆ ದೇವ್ರಿಗೂ ಶ್ರೇಷ್ಠ ಅಲ್ಲ. ನೀನು ಏನು ಕೇಳಿದ್ರು ಕೊಡೋದಿಲ್ಲ. ಆ ಪರಿಸ್ಥಿತಿ ಬೇಸರ ಪಡ್ತಾರೆ. ಒಳ್ಳೇದು ಮಾಡು. ನಿಯತ್ತಾಗಿದ್ದರೆ ದೇವರು ನೀನು ನಿಯತ್ತಿನ ದಾರಿಗಿದ್ದರೆ ನೀನು ಇವೆಲ್ಲದು ಒಳ್ಳೇದೇ ಮಾಡ್ತಾರೆ.